ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಅವಮಾನ ಮಾಡುವುದು ಕೆಲವರ ಸ್ವಭಾವವಾಗಿರ್ಬೋದು, ಆದರೆ ಒಬ್ಬರನ್ನ ಗೌರವಿಸುವುದು, ಗೌರವದಿಂದ ಕಾಣುವುದು ನಮ್ಮ ಸಂಸ್ಕಾರಕ್ಕೆ ಬಂದ ಗುಣ. ನಮ್ಮ ಜೀವನದಲ್ಲಿ ಸಮಯ ಕಳೆದಂತೆ ಕೆಲವರು ದೂರ ಆಗ್ಬೋದು, ಕೆಲವರು ಹತ್ತಿರ ಆಗ್ಬೋದು, ಆದರೆ ನಮಗಾಗಿ ಕೊನೆಗೆ ಉಳಿಯುವವರೇ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ನಾವು ಗಳಿಸುವ ಸಂಪತ್ತು ನಮಗೆ ಅಂತಸ್ತು ತಂದುಕೊಡ್ಬೋದು, ನಾವು ಕಲಿಯುವ ವಿದ್ಯೆ ನಮಗೆ ಅರಿವು ತಂದುಕೊಡ್ಬೋದು, ಆದರೆ ನಮ್ಮ ಒಳ್ಳೆ ನಡತೆ ಮಾತ್ರ ನಮಗೆ ಗೌರವ ಕೊಡ್ತದೆ. ಸುಖದಲ್ಲಿ ಎಲ್ಲರೂ ಸಿಗ್ತಾರೆ, ಆದರೆ ದುಃಖದಲ್ಲಿ ಭಗವಂತ ಮಾತ್ರ ನೆನಪಾಗ್ತಾನೆ. ಯಾರೆಷ್ಟೇ ತಾಳ್ಮೆಯ ಸಾಕಾರ ಮೂರ್ತಿಯಾದ್ರೂ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಕೆರಳಿ ಕೆಂಡ ಹಾಗೆ ಆಗ್ತಾನೆ. ಮನುಷ್ಯ ಪ್ರೀತಿಗಾಗಿ ಸೋಲ್ತಾನೆ, ತಲೆಬಾಗ್ತಾನೆ, ದರ್ಪದ ಮಾತಿಗಲ್ಲ. ಕಲಿಯಲು ಪ್ರಯತ್ನಿಸಿದ್ರೆ ಜೀವನದಲ್ಲಿ ಮುಂದೆ ಸಾಗ್ತೇವೆ. ಎಲ್ಲವೂ ತಿಳಿದಿದೆ ಎಂದು ಕುಳಿತರೆ ಶಾಶ್ವತವಾಗಿ ಅಲ್ಲೇ ಉಳಿತೇವೆ. ನಾವು ಕುಗ್ಗೋದು ಕಷ್ಟಗಳ ಭಾರದಿಂದಲ್ಲ, ನಮ್ಮ ತಲೆಯ ತುಂಬ ಹೊತ್ತಿರುವ ಆಲೋಚನೆಗಳ ಭಾರದಿಂದ. ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ. ದುಃಖ ಪಡುವ ಮನಸ್ಸಿಗಿಂತ ದುಃಖ ಮರೆಸುವ ಮನಸ್ಸು ಮುಖ್ಯ. ವರ್ತನೆ. ಜನರು ನಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನು ಗಮನಿಸ್ತಾರೆ ವಿನ ಆ ಬದಲಾವಣೆಗೆ ಅವರ ವರ್ತನೆಯೇ ಕಾರಣ ಎಂಬುದನ್ನು ಅರಿಯೋದಿಲ್ಲ. ಪ್ರತಿಯೊಂದು ಸೋಲಿನಲ್ಲೂ ಗೆಲುವಿನ ರಹಸ್ಯ ಅಡಗಿದೆ ಎಂದು ಯಾವ ಮನುಷ್ಯ ಅರಿತಿರ್ತಾನೋ ಅದುವೇ ಅವನ ಮೊದಲ ಗೆಲುವಾಗಿರ್ತದೆ. ನಮ್ಮಿಂದ ಲಾಭವಿದೆ ಎಂದಾದ್ರೆ ಶತ್ರು ಕೂಡ ಮಿತ್ರನಾಗ್ತಾನೆ. ಅದೇ ನಮ್ಮಿಂದ ನಷ್ಟವಾಗ್ತಿದೆ ಅಂತ ಗೊತ್ತಾದ್ರೆ ಮಿತ್ರ ಕೂಡ ಶತ್ರುವಾಗ್ತಾನೆ. ಸಾವಧಾನವಾಗಿ ಕೇಳುವ, ಶಾಂತವಾಗಿ ಆಲೋಚಿಸುವ ಮತ್ತು ಸದ್ದಿಲ್ಲದೆ ಗಮನಿಸುವ ವ್ಯಕ್ತಿ ಬಲು ಅಪಾಯಕಾರಿ. ಆತ ಏನನ್ ಬೇಕಿದ್ರೂ ಸಾಧಿಸಬಲ್ಲ. ಭಾವನೆ ಸಂಬಂಧಗಳ ಬೆಲೆ ತಿಳಿಸುತ್ತೆ. ಮೌನ ಆ ಸಂಬಂಧಗಳ ಅಳಿವು ಉಳಿವಿಗೆ ಕಾರಣವಾಗುತ್ತೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.